ಬಿಟಿವಿ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ದನಗಳಿಗೆ ಅಂದ್ರೆ ಪಶುಗಳಿಗೆ ಕೊಡುವಂತಹ ಔಷಧಿಯನ್ನ ಮನುಷ್ಯರಿಗೆ ಪೂರೈಕೆ ಮಾಡ್ತಿದ್ದಾರೆ. ಯಾರು? ಪುಷ್ಕರ್ ಫಾರ್ಮಾ ಸಂಸ್ಥೆ. ಈ ಸಂಸ್ಥೆಗೆ ಟೆಂಡರ್ ಆಗಿತ್ತು, ಅವರು ಅದನ್ನ ಪೂರೈಕೆ ಮಾಡ್ತಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 600 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಬಿಟಿವಿ ಇಡೀ ದಿನ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಪುಷ್ಕರ್ ಫಾರ್ಮಾ ಔಷಧಿ ವಾಪಸ್ಗೆ ಸೂಚನೆಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ. ಸೂಚನೆಯನ್ನ ಕೊಟ್ಟಿರುವಂತದ್ದು ಆರೋಗ್ಯ ಇಲಾಖೆ. ಇದರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಮನುಷ್ಯರಿಗೆ ಪಶು ಔಷಧಿಯನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಪುಷ್ಕರ್ ಫಾರ್ಮಾ ಕರ್ಮಕಾಂಡವನ್ನ ಬಯಲು ಮಾಡಿತ್ತು ಬಿಟಿವಿ. ಇಡೀ ದಿನ ಈ ಫಾರ್ಮಾ ಔಷಧಿ ಅಕ್ರಮವನ್ನ ಬಯಲು ಮಾಡಿತ್ತು ಬಿಟಿವಿ. ಔಷಧಿ ವಾಪಸ್ ಪಡೆಯುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಪಶು ವೈದ್ಯಕೀಯ ಔಷಧಿ ಪೂರೈಕೆ ಮಾಡಿತ್ತು. ದಿನೇಶ್ ಗುಂಡೂರಾವ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಪುಷ್ಕರ್ ಫಾರ್ಮಾ ಲಿಮಿಟೆಡ್ ಕಂಪನಿಯು ಸರಬರಾಜು ಮಾಡಿರುವಂತಹ ಆಕ್ಸಿಮೆಟಾಜೋಲಿನ್ ಹೈಡ್ರೋಕ್ಲೋರೈಡ್ ದ್ರಾವಣ ಉತ್ಪನ್ನದ ಬಗ್ಗೆ ಸೃಷ್ಟಿಯಾಗಿರುವ ಗೊಂದಲಗಳ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಗೋದಾಮುಗಳು ಮತ್ತು ಸಂಸ್ಥೆಗಳಿಂದ ಉತ್ಪನ್ನವನ್ನು ಹಿಂಪಡೆಯಲಾಗ್ತಾ ಇದೆ. ಔಷಧ ಉತ್ಪನ್ನವನ್ನು ಬದಲಿಸುವುದಕ್ಕೆ ಪುಷ್ಕರ್ ಫಾರ್ಮಾ ಲಿಮಿಟೆಡ್ಗೆ ಸೂಚನೆಯನ್ನ ಕೊಡಲಾಗಿದೆ. ಪುಷ್ಕರ್ ಫಾರ್ಮಾ ಕಂಪನಿಯು ಸರಬರಾಜು ಮಾಡಿರುವಂತಹ ಈ ಉತ್ಪನ್ನದಲ್ಲಿ ದೋಷ ಇದೆಯಾ ಎಂಬುದರ ಬಗ್ಗೆ ಪರಿಶೀಲನೆ ನೋಡೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಔಷಧಿ ಪರಿಶೀಲನೆ ವೇಳೆ ಇದು ಪಶುಗಳಿಗೆ ಬಳಸುವ ಔಷಧವಲ್ಲ, ಔಷಧ ಮೇಲಿನ ಮುದ್ರಣ ದೋಷವಾಗಿದೆ ಅಂತ ತಿಳಿದು ಬಂದಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ದಾಸ್ತಾನಲ್ಲಿರುವಂತಹ ಔಷಧಿಗಳನ್ನು ವಾಪಸ್ ಕಳಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಲೇಬರ್ ಚೇಂಜ್ ಆಗಿರುವ ಬಗ್ಗೆ ಪುಷ್ಕರ್ ಫಾರ್ಮಾ ಸಂಸ್ಥೆ ಈ ಮೊದಲೇ ಮಾಹಿತಿಯನ್ನು ಕೊಟ್ಟಿತ್ತು. ಆರೋಗ್ಯ ಅಧಿಕಾರಿಗಳು ಕೂಡ ಸೂಕ್ತ ಪರಿಶೀಲನೆಯನ್ನು ಮಾಡಿದ್ದಾರೆ. ಜನರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ. ರಾಜ್ಯದ ಜನರ ಆರೋಗ್ಯ ವಿಚಾರದಲ್ಲಿ ಯಾವುದೇ ಪ್ರಮಾದ ನಡೆಯೋದಕ್ಕೆ ನಮ್ಮ ಆರೋಗ್ಯ ಇಲಾಖೆ ಯಾವುದೇ ಕಾರಣಕ್ಕೂ ಆಸ್ಪದವನ್ನ ಕೊಡೋದಿಲ್ಲ. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಟ್ವೀಟ್. ಇದು ಅಂದ್ರೆ ಇದ್ರ ಬಗ್ಗೆ ಪುಷ್ಕರ್ ಫಾರ್ಮಾ ಅದರ ಲೆವೆಲ್ ಚೇಂಜ್ ಆಗಿದೆ ಅಂತ. ಅಂದ್ರೆ ಮನುಷ್ಯರಿಗೆ ಔಷಧಿಗಳನ್ನು ಪೂರೈಕೆ ಮಾಡಬೇಕು. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಔಷಧಿಗಳನ್ನು ಕೊಡ್ತಾರೆ. ಟೆಂಡರ್ ಆಗಿರುತ್ತೆ ಒಂದು ಕಂಪನಿಗೆ. ಇದು ಪುಷ್ಕರ್ ಫಾರ್ಮಾಗೆ ಟೆಂಡರ್ ಆಗಿತ್ತು. ಬೆಂಗಳೂರಿನಲ್ಲಿ ಇವರು ಈ ಔಷಧಿಗಳನ್ನು ಪೂರೈಕೆ ಮಾಡಬೇಕು ಅಂತ. ಇವರು ಮಾಡಿರುವಂತಹ ಎಡವಟ್ಟಿಗೆ ಅನೇಕ ಜನರಿಗೆ ಕನ್ಫ್ಯೂಸ್ಗಳಾಗಿತ್ತು, ತೊಂದರೆಗಳಾಗಿತ್ತು. ಇದರ ಬಗ್ಗೆ ಬಿಟಿವಿ ಇಡೀ ದಿನ ವರದಿಯನ್ನ ಪ್ರಸಾರ ಮಾಡಿತ್ತು. ಇಂತಹ ಒಂದು ಸಂಸ್ಥೆ ಇದೆ, ಇದಕ್ಕೆ ಟೆಂಡರ್ ಆಗಿತ್ತು, 600 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ನಾವು ಅದನ್ನು ಪ್ರಸಾರ ಮಾಡಿದ್ವಿ. ಇದು ಬಿಟಿವಿಯ ಬಿಗ್ ಇಂಪ್ಯಾಕ್ಟ್. ಇದರ ಬೆನ್ನಲ್ಲೇ ಇದೀಗ ಪುಷ್ಕರ್ ಫಾರ್ಮಾ ಪೂರೈಕೆ ಮಾಡಿದ್ದಂತಹ ಎಲ್ಲ ಔಷಧಿಗಳನ್ನು ವಾಪಸ್ ಪಡೆಯೋದಕ್ಕೆ ಸ್ವತಃ ಆರೋಗ್ಯ ಇಲಾಖೆ ಮುಂದಾಗಿದೆ. ಅದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾವೆಲ್ಲ ಅಕ್ರಮಗಳಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ.